ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಚಿಕ್ಕಡ್ಕಾಯಿ ಪಲ್ಯ. ಇದನ್ನು ನಾವು ಸೈಡ್ ಡಿಶ್ ಆಗಿ ಸಹ ತಗೋಬಹುದು. ಹಾಗೆಯೇ ಇದನ್ನು ಚಪ್ಪರದ ಅವರೆಕಾಯಿ ಮತ್ತು ಹಿತ್ತಲವರೆಕಾಯಿ ಅಂತಲೂ ಕರೀತಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದ್ಸಲ ಚೆಕ್ ಮಾಡೋಣ. ನಾನಿಲ್ಲಿ ಈ ಪಲ್ಯ ಮಾಡೋದಕ್ಕಂತಂದೇಳಿ ಒಂದು ಅರ್ಧ kg ಅಷ್ಟು ಚಿಕ್ಕಡ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಒಂದೆರಡು ಸಲ ತೊಳ್ಕೊಂಡಿದ್ದೀನಿ ನೋಡಿ. ಈಗ ನಾನು ಇದನ್ನು ಒಂದು ಕಡಾಯಿಗೆ ಹಾಕಿಬಿಟ್ಟು ಒಂದು 1/4 ಕಪ್ನಷ್ಟು ನೀರನ್ನು ಸಮೇತ ಹಾಕಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಅಂದರೆ ಈ ರೀತಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತಂದೇಳಿ, ಉಪ್ಪು ನೀಟಾಗಿ ಹಿಡಿಯುತ್ತೆ ಅಂತಂದೇಳಿ ಈಗ ಇದನ್ನು ಒಂದು 5 ರಿಂದ 6 ನಿಮಿಷ ಮುಚ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನಾವು ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳೋದೆಲ್ಲ ಬೇಡ, ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಆಮೇಲೆ ಒಗ್ಗರಣೆಲ್ಲೂ ಸಮೇತ ಸ್ವಲ್ಪ ಬೇಯಿಸ್ಕೊಳ್ಳೋದೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿವರೆಗೂ ಬೇಯಿಸ್ಕೊಂಡಿದ್ದೀನಿ. ಇದರಲ್ಲಿರ್ತಕ್ಕಂಥ ನೀರೆಲ್ಲ ತೆಗೆದುಬಿಟ್ಟು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆ ಮಾಡೋದಕ್ಕೆ ಅಂತಂದೇಳಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ ಈ ರೀತಿ ಉದ್ದ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಇಲ್ಲಿ ಟೊಮೆಟೊನ ಸಮೇತ ಹಾಕ್ಕೋಬೋದು. ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊತಾ ಇಲ್ಲ. ಇದನ್ನು ನಾವು ಚಪಾತಿ ಜೊತೆ ಆಗಿರ್ಬೋದು ಅಥವಾ ಸೈಡ್ ಡಿಶ್ ಆಗಿ ಸಹ ತಗೋಬಹುದು. ತುಂಬ ಫಾಸ್ಟಾಗಿ ಸಹ ನಾವು ಈ ಪಲ್ಯನ ರೆಡಿ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆಗಲೇ ನಾನು ಬೇಯಿಸ್ಕೊಂಡಲ್ವಾ ಚಿಕ್ಕಡ್ಕಾಯಿನ, ಅದರಲ್ಲೂ ಸಮೇತ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಉಪ್ಪನ್ನು ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗತ್ತೆ. ಕಡಿಮೆ ಏನಾದರೂ ಆಯಿತು ಅಂತ ಅನಿಸಿದರೆ ನಾವು ಅದನ್ನು ಕೊನೆಯಲ್ಲಿ ಸರಿ ಮಾಡ್ಕೋಬೋದು. 1-2 ಎಸಳಷ್ಟು ಕರಿಬೇವನ್ನು ಸಮೇತ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇದ್ರ ಜೊತೆ ಬೇಕು ಅಂತಂದರೆ ಹೆಸರು ಕಾಳು ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಾಳು ಇತ್ತು ಅಂತಂದರೆ ಅದನ್ನು ಸಮೇತ ಸೇರಿಸ್ಕೋಬೋದು, ಚೆನ್ನಾಗಾಗುತ್ತೆ. ಈಗ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ನಾವು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲೂ ಸಹ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ನೋಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ನಾನು ಚಿಕ್ಕಡ್ಕಾಯಿ ಏನು ತೊಗೊಂಡಿದ್ನಲ್ವ ಅದರಲ್ಲಿ ಇರ್ತಕ್ಕಂಥ ನೀರೆಲ್ಲ ತೆಗೆದುಬಿಟ್ಟು, ಅಂದರೆ ಹಿಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಹಾಗೆಯೇ ಇದು ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಮೇತ ನಾನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ತೆಂಗಿನಕಾಯಿ ತುರಿ, 1-2 ಸ್ಪೂನ್ನಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತಂದೇಳಿ. ಈ ರೀತಿ ಎಲ್ಲ ಹಾಕಿದ್ದಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಗುರಾಳ್ ಪುಡಿ ಏನಾದರೂ ಇತ್ತು ಅಂತಂದರೆ ಅದನ್ನು ಸಮೇತ ನೀವು ಇಲ್ಲಿ ಹಾಕ್ಬೋದು, ಅದು ಸಹ ಟೇಸ್ಟ್ ಸೂಪರಾಗುತ್ತೆ. ಇದನ್ನು ನಾವು ಬಿಸಿ ಬಿಸಿ ಚಪಾತಿ ಜೊತೆ ತಿಂತಾನೆ ಇರ್ತೀವಿ, ಅಷ್ಟು ಚೆನ್ನಾಗಾಗುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗಾದರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಸೊ ಥ್ಯಾಂಕ್ ಯು.